ಸ್ಕೀವಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ಇಲ್ಲಿ ಸ್ಕೀವ್ ಮಾಡ್ತಿದ್ದಾರೆ, ಸಖತ್ತಾಗಿದೆ ಗೈಸ್. ಲೈಫಲ್ಲಿ ಒಂದ್ಸಲ ಎಲ್ಲ ಟ್ರೈ ಮಾಡ್ಬೇಕು ಇದನ್ನೆಲ್ಲ. ಅದ್ರ ಟಾಪ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬರೋದ ಅಂತಿದ್ವಿ. ದಿಸ್ ಇಸ್ ಚಿಕನ್ ಫ್ರೈಡ್ ರೈಸ್, ಡಕ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ನ ಮ್ಯೂನಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಕ್ಚುಲಿ ನಾವು ಒಂದು ಟ್ರಿಪ್ ಪ್ಲಾನ್ ಮಾಡಿದ್ವಿ, ಇವಾಗ ಟ್ರಕ್ ಹೋಗ್ತಾ ಇದೀವಿ. ಅದಕ್ಕೆ ನಮ್ಮ ಮನೆಯಿಂದ ತುಂಬಾ ದೂರ ಆಯ್ತು, ಅದಕ್ಕೆ ಮ್ಯೂನಿಕ್ ಬಂದು ಸ್ಟೇ ಆಗಿ ಇಲ್ಲಿಂದ ಪುನಃ ಬೆಳಗ್ಗೆ ಓಡ್ತಾ ಇದೀವಿ. ಇಲ್ಲಿಂದ ಕೆಪ್ಟನ್ ಹೋಗ್ಬೇಕು, ಅಲ್ಲಿಂದ ಓವರ್ಸಾಫ್ಟ್ ಹೋಗ್ಬೇಕು. ಟ್ರಕ್ ಮಾತ್ರ ಕ್ರೇಜಿ ಆಗಿರುತ್ತೆ. ಲೆಟ್ಸ್ ಗೋ, ಬಿ ವೇಟಿಂಗ್, ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದ ವಿಡಿಯೋ. ಗೈಸ್, ಈಗ ಹಾಫ್ ಆಫ್ ದಿ ಡೆಸ್ಟಿನೇಷನ್ ರೀಚ್ ಆಗಿದೀವಿ. ಈಗ ಗಗನ ಕಾಯ್ತಾ ಇದೀವಿ ಅಂತ ಒಂದು ಫ್ರೆಂಡ್ ಸ್ವಲ್ಪ ಜನ ಬರಕ್ಕೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನೋಡಿ ಆಲ್ರೆಡಿ ಇಲ್ಲೆಲ್ಲ ಫುಲ್ಲು ಸ್ನೋ ಪ್ಲಸ್ ಸನ್, ಆದ್ರೂ ತುಂಬ ಕೋಲ್ಡ್ ಆಗಿದೆ. ಸೊ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಪುನಃ ಇವಾಗ ಇಲ್ಲಿಂದ ಎಷ್ಟು ದೂರ ಇದೆ? ಇಲ್ಲಿಂದ 1 hour ಟ್ರಾವೆಲ್. ಲೆಟ್ಸ್ ಗೋ, ಇವಾಗ ವೆಯ್ಟಿಂಗ್ ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ. ಗೈಸ್, ಇವಾಗ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಸಿಗುತ್ತೆ. ಎಲ್ಲ ಕಡೆ ಬರ್ತಾ ಟ್ರೈನಲ್ಲಿ ಮಾತ್ರ ಎಲ್ಲ ಕಡೆ ಫುಲ್ ಸಕ್ಕದಾಗಿರೋ ಸ್ನೋ ಎಲ್ಲ ನೋಡ್ಕೊಂಡ್ ಬಂದ್ವಿ. ಸೊ ಬನ್ನಿ ಇವಾಗ ಹೋಗಿ ನೋಡೋಣ ಹೇಗಿದೆ ಅಂತ. ಇವಾಗ ಇಲ್ಲಿಂದ ಕೇಬಲ್ ಕಾರಲ್ಲಿ, ಟ್ರಕ್ಕಿಂಗ್ ಬೇಡ, ಕೇಬಲ್ ಕಾರಲ್ಲಿ ಹೋಗಿ ಸ್ಕೀವಿಂಗ್ ಮಾಡೋಣ ಅಂದ್ಕೊಂಡಿದೀವಿ. ಸೊ ಪಾಸಸ್ ಎಲ್ಲ ತಗೊಂಡು ಎಲ್ಲ ಫಿಲ್ ಮಾಡ್ತಾ ಇದೀವಿ. ಸೊ ಇಲ್ಲೆಲ್ಲ ಸ್ಕೀವಿಂಗ್ ಎಲ್ಲ ರೆಂಟ್ ಹೋಗ್ಬೇಕು. ಸೊ ಬನ್ನಿ ಹೋಗ್ತೀವಿ, ಮಾಡೋಣ ಹೇಗಿದೆ ನೋಡೋಣ. ಶೂಸ್ ಎಲ್ಲ ಹಾಕೊಂಡು ರೆಡಿ ಇದೀವಿ. ನೋಡಿ ಶೂಸು ಅವ್ರು ಇಟ್ಕೊಂಡಿದ್ದಾರೆ, ನಡಿಯಕ್ಕೆ ಆಗ್ತಾ ಇಲ್ಲ ನಂಗಿಲ್ಲಿ. ಸಗದಾಗಿರುತ್ತೆ, ಬನ್ನಿ ಹೋಗಿ ಎಂಜಾಯ್ ಮಾಡೋಣ. ಸ್ಕೀವಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ತಗೊಂಡ್ ರೆಡಿ ಇದೀವಿ ಬಾಯ್ಸ್, ಯು ರೆಡಿ? ಲೆಟ್ಸ್ ಗೋ. ಕೇಬಲ್ ಕಾರ್ಗೆ ಹೋಗ್ಬೇಕು, ಎತ್ಕೊಂಡು ನಡಿಯಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಹೆಂಗ್ ನಡೀತಾ ಇನ್ ನಡಿಯಕ್ ಆಗ್ತಿಲ್ಲ, ಎತ್ಕೊಂಡು ಹೆಂಗೋ ಹೋಗ್ತಾ ಇದೀವಿ. ಸೊ ಇದೇ ಕೇಬಲ್ ಕಾರು, ಇಲ್ಲಿಂದ ಪಿಕ್ ಮಾಡ್ಕೊಂಡು ನಮ್ಮನ್ನ ಇವಾಗ 2000 feet ಮೇಲೆ ಕರ್ಕೊಂಡು ಹೋಗ್ತಾರೆ. ಹೋಗೋಣ ಬನ್ನಿ. ಈಗ ಕೇಬಲ್ ಕಾರ್ ಓಡೆ ಬಂದ್ವಿ, ಮೇಲ್ ಹೋಗ್ತಾ ಇದೀವಿ. ಕ್ರೇಜ್ ಇದೆ ಮಾತ್ರ, ನೋಡಿ ಹೆಂಗೆ. ಇನ್ನ ಮೇಲೆ ಹೋಗ್ತೀವಿ. ನಾವ್ 4 ಜನ ಒಂದೇ ಕೇಬಲ್ ಕಾರ್. ಸಖತ್ತಾಗಿದೆ ಗೈಸ್. ಲೈಫಲ್ಲಿ ಒಂದ್ಸಲ ಎಲ್ಲ ಟ್ರೈ ಮಾಡ್ಬೇಕು ಇದನ್ನೆಲ್ಲ, ಅಲ್ವಾ? ಗೈಸ್ ಚೆಕ್ ದಿಸ್ ಔಟ್ ಗೈಸ್, ಸೋ ಕ್ರೇಜಿ ಇದೆ ಇದು. ಇಲ್ಲಿದೆ ಸ್ನೋ, ಮತ್ತೆ ಇಲ್ಲಿಂದ ವ್ಯೂ ನೋಡಿ ಗೈಸ್, ಕೆಳಗಡೆ ಅಲ್ಲಿಂದ ಬಂದಿದ್ದೀವಿ. ಗೈಸ್, ಹೌ ಇಸ್ ದಿಸ್? ಇಲ್ಲಿ ಸ್ಕೀವ್ ಮಾಡ್ತಿದ್ದಾರೆ. ವಾವ್, ಕ್ರೇಜಿ. ಗೈಸ್ ಹೋಗ್ತಾನೆ ಇದೀವಿ, ಇನ್ನ ಟಾಪ್ ಹೋಗ್ತಾನೆ ಇದೀವಿ. ಈಗ ಟಾಪ್ ಇಂದ ಸ್ಕೀವಿಂಗ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀವಿ. ನೋಡಿ ಇನ್ನ ಅದು ಬಿಟ್ಟು ಇನ್ನ ಮುಂದೆ ಹೋಗುತ್ತೆ. ಸೊ ಇಲ್ಲೆಲ್ಲ ಸ್ಕೀವ್ ಮಾಡ್ಕೊಂಡ್ ಬರ್ಬೇಕು, ಅಲ್ಲೆಲ್ಲ ರೂಟ್ ಇದೆ. ನಾನು ಹೆಂಗೋ ಅಲ್ಲಿಂದ ಸ್ಕೀವ್ ಮಾಡ್ಕೊಂಡು ಕಡೆ ಬಂದ್ಬಿಟ್ಟು ಅಲ್ಲಿಂದ ಬಂದೆ. ಅವ್ರು ಇನ್ನ 3 ಜನ ಅಲ್ಲೇ ಇದಾರೆ, ಬೀಳ್ತಿದಾರೆ. ರೋಹಿತ್ ಇದ್ದಾನೆ, ಇವಾಗ ನಾನು ಹೋಗ್ಬೇಕು. ಇಲ್ಲಿ ಬಂದು ಪುನಃ ಮೇಲೆ ಹೋಗ್ಬೇಕು. ಮಾತ್ರ ಎಕ್ಸ್ಪೀರಿಯನ್ಸ್ ಕ್ರೇಜಿ ಇದೆ ಗೈಸ್. ನಾನು ಹೋಗ್ಬಿಡ್ತಿದ್ದೆ ಆ ಕಡೆ ಅನ್ಕೊಂಡೆ, ಬಟ್ ಹೆಂಗೋ ಮಿಸ್ ಅಲ್ಲಿ ಬಂದೆ. ಮಾತ್ರ ಸಾಕಾಗಿದೆ, ಫುಲ್ ಸ್ಕಿಡ್ಡಿ ಸಗದಾಗಿದೆ ಗೈಸ್. ಟ್ರೈ ಮಾಡೋಕೆ ಒಂದ್ಸಲಿ ಮಾಡ್ಬೇಕಷ್ಟೇ, ಆಮೇಲೆ ಜಾಸ್ತಿ ಬೇಕಲ್ಲ. ಬಟ್ ಟ್ರೈನರ್ ಜೊತೆ ಬಂದ್ರೆ ಇದು ಬೆಸ್ಟ್ ಅನ್ಕೋತೀನಿ. ಬರ್ತಿದ್ದಾರೆ, ಬಂದ್ರು ಬಿದ್ದ. ಸಕ್ಕದಾಗಿದೆ ಗೈಸ್, ಲೆಟ್ಸ್ ಸಿ. ಬನ್ನಿ, ಬಿದ್ದೋಗ್ಬಿಟ್ಟು ಅವ್ನಿಗೆ ಎದೊಳಕ್ ಆಗ್ತಿಲ್ಲ. ನಾನು ಸ್ಕೇಟ್ ಸ್ಪೋರ್ಟ್ಸ್ ಎಲ್ಲ ಬಿಚ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀನಿ ಅವ್ನ ಎತ್ತಕ್ಕೆ. ಎದ್ದಿದ್ದಾನೆ, ಪುನಃ ಬೀಳ್ತಾನೆ. ಬನ್ನಿ ಹೋಗಿ ಕರ್ಕೊಂಬರೋಣ ಅವ್ರನ್ನ ಎಲ್ಲಾರನ್ನ. ಎತ್ತಕ್ಕೂ ಆಗ್ತಿಲ್ಲ, ಈ ಶೂಸ್ ಅಲ್ಲಿ ನಡಿಯಕ್ಕೂ ಆಗ್ತಿಲ್ಲ. ಯಪ್ಪ, ಅಲ್ಲಿದ್ದಾನೆ. ಬನ್ನಿ ಹೋಣ. ಓ, ಅಲ್ಲಿ ಹಿಂದೆಯಿಂದ ಯಾರು ಸ್ಪೀಡ್ ಬರ್ತಾವ್ರೆ. ಗಗನ್ ಫೈನಲ್ ಆಗಿ ಬಂದ, ಹೆಂಗೋ ಎದ್ದಿ ಬಿದ್ದಿ ನೋಡಿ ಬಂದ. ಹೇಗಿತ್ತು? ಅವ್ರಿಬ್ರು ಬರ್ತಾನೆ ಇಲ್ಲ, ಅಲ್ಲೇ ರಿಮೂವ್ ಮಾಡ್ಬಿಟ್ರು ಅವರು. ಆಗಲ್ಲ ನಮ್ ಕೈ. ಇವಾಗ ನಾವಿನ್ನ ಅದ್ರ ಮೇಲೆ ಹೋಗೋಣ ಅಂತಿದೀವಿ. ಅಲ್ಲಿ ಅದ್ರ ಟಾಪ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬರೋದ ಅಂತಿದೀವಿ. ನೋಡೋಣ ಗಗನ್, ವಾಪಸ್ ಹೆಂಗ್ ಬರೋದು? ಫೈನಲ್ ಆಗಿ ಫುಲ್ ಟಾಪ್ ಬಂದ್ವಿ. ಇಟ್ ಒನ್ ಆಫ್ ದಿ ಹೈಯೆಸ್ಟ್ ಪೀಕು. ಒಂದ್ಸಲಿ ನೋಡಿ ಹೇಗಿದೆ ಅಂತ. ಯಪ್ಪ, ಸಖತ್ತಾಗಿದೆ ಮೇಲಿಂದ ನೋಡಕ್ಕಂತೂ. ಇಟ್ಸ್ ಸೋ ಗುಡ್, ಕ್ರೇಜಿ ಗೈಸ್. ವ್ಯೂ ಮಾತ್ರ ಕ್ರೇಜಿ ಆಗಿದೆ, ಎಂಜಾಯ್ ಮಾಡ್ತಿದೀವಿ. ಯಾವ್ದೋ ಒಂಥರ ಡ್ರೀಮ್ ಪ್ಲೇಸ್ ಬಂದಂಗಿದೆ. ನೋಡಿ ಹೇಗಿದೆ ಅಂದ್ರೆ, ನೋಡಿ ಕಾಣಿಸ್ತಿದೆ, ಒಂಥರ ಸಕ್ಕತ್ತಾಗಿದೆ ನೋಡಕ್ಕೆ. ಗೈಸ್ ಕಮ್, ಇಲ್ಲಿ ಏನೋ ಟನಲ್ ಇದೆ ನೋಡಿ, ಟನಲ್ ಇದೆ. ಇಲ್ಲಿಂದ ಯಾವ್ದೋ ಒಂದು ವ್ಯೂ ಪಾಯಿಂಟ್ ಇದೆ, ಬನ್ನಿ ಹೋಗಿ ನೋಡೋಣ. ಓ ಮೈ ಗಾಡ್, ಕ್ರೇಜಿ ಗೈಸ್, ಚೆಕ್ ದಿಸ್ ಔಟ್. ಕ್ರೇಜಿ ಗೈಸ್, ಇವಾಗ ಕೆಳಗಡೆ ಬಂದ್ವಿ. ವ್ಯೂ ಮಾತ್ರ ಕ್ರೇಜಿ ಆಗಿತ್ತು. ಇವೆಲ್ಲ ನೋಡ್ಕೊಂಡ್ ಬಂದ್ರಿ ಹೇಗಿತ್ತು ಅಂತ. ಇವಾಗ ತಾನೇ ಕೆಳಗಡೆ ಬಂದ್ವಿ ನಾವು. ಇಲ್ಲಿಂದ ಪುನಃ 3 hour ಟ್ರಾವೆಲ್ ಮಾಡ್ಬೇಕು. ನಾವು ರೂಮ್ಗೆ ಹೋಗ್ಬಿಟ್ಟು ಎಲ್ಲಾರ ಕಡೆಯಿಂದ ರಿವ್ಯೂ ಕೊಡ್ತೀವಿ ಹೇಗಿತ್ತು ಅಂತ. ಇಲ್ಲಿ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಹಿಯರ್. ಸಖತ್ತಾಗಿತ್ತು ಗೈಸ್ ಮಾತ್ರ. ನನ್ನ ಲೈಫಲ್ಲೇ ನೋಡಿಲ್ಲ ಎಲ್ಲೂ ಈ ತರ ಕ್ರೇಜಿ ಆಗಿತ್ತು.
ಸೊ ಲೆಟ್ಸ್ ಲೀವ್ ನೌ. ಪುನಃ ಸಿಗ್ತೀನಿ. ಹೊರಗಡೆ ಬಂದ್ಬಿಟ್ಟು ಇವಾಗ ತೈ ರೆಸ್ಟೋರೆಂಟ್ ಬಂದಿದ್ದೀವಿ, ಡಿನ್ನರ್ ಮಾಡೋಣ ಅಂತ. ಎಲ್ಲ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ಆರ್ಡರ್ ಮಾಡಿದ್ದೀವಿ, ತೈ ಫುಡ್ ತಿನ್ಬೇಕು ಅಂತ. ಸೊ ಏನೇನು ಆರ್ಡರ್ ಮಾಡಿದ್ದಾನೆ ರೋಹಿತ್ ಕೇಳೋಣ. ಏನು ಆರ್ಡರ್ ಮಾಡಿದೆ ರೋಹಿತ್? ಫೈ ಪ್ಲಾಟರ್ಸ್ ಆರ್ಡರ್ ಮಾಡಿದೀವಿ, ಸ್ಪ್ರಿಂಗ್ ರೋಲ್ ಆರ್ಡರ್ ಮಾಡಿದೀವಿ. ಈಗ ನೀನು? ಚಿಕನ್ ನೂಡಲ್ಸ್ ವಿತ್ ಸ್ಪ್ರಿಂಗ್ ರೋಲ್. ಬರ್ಲಿ ತಿನ್ನೋಣ. ದಿಸ್ ಇಸ್ ಚಿಕನ್ ಫ್ರೈಡ್ ರೈಸ್, ಡಕ್, ಆಮೇಲೆ ಚಿಕನ್ ನೂಡಲ್ಸ್, ಸ್ಪ್ರಿಂಗ್ ರೋಲ್ ಮತ್ತೆ ಕ್ರಿಸ್ಪಿ ಚಿಕನ್ ನೂಡಲ್ಸ್. ಸೊ ಲೆಟ್ಸ್ ಹ್ಯಾವ್ ಇಟ್. ಫೈನಲ್ ಆಗಿ ನಾವು ಬುಕ್ ಮಾಡಿದ ರೂಮ್ಗೆ ಬಂದಾಯಿತು. ಮತ್ತು ಆವಾಗಲೇ ಹೇಳ್ದಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಹೋಗಿದ್ದ ಟ್ರಿಪ್ಗೆ ಸ್ವಲ್ಪ ರಿವ್ಯೂ ಕೊಡೋಣ ಹೇಗಿತ್ತು ಅಂತ. ತುಂಬ ಎಂಜಾಯ್ ಮಾಡಿದ್ವಿ, ಲೈಫ್ ಲಾಂಗ್ ಮೆಮೊರಿ ಥರ ಇತ್ತು. ಸೊ ಬನ್ನಿ ಕೇಳೋಣ. ಹೌ ವಾಸ್ ದ ಟ್ರಿಪ್ ಎಕ್ಸ್ಪೀರಿಯನ್ಸ್? ಹೇಗೆ ಅನಿಸ್ತು ನಿಮಗೆ? ಎಕ್ಸ್ಪೀರಿಯನ್ಸ್. ಇನ್ನೂ ಫೋಟೋಸೇ ನೋಡ್ಕೊಂಡಿದ್ದೀನಿ. ಯಾರು ಪೀಕ್ ವಾಸ್ ನೆಕ್ಸ್ಟ್ ಲೆವೆಲ್. ರೋಹಿತ್, ಹೌ ಡಿಡ್ ಯು ಫೀಲ್? ಸೂಪರ್ ಆಗಿತ್ತು, ಮೆಮೊರಿಯಬಲ್ ಡೇ. ಟ್ರಿಪ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಗೈಸ್. ಹಿಂಗಿತ್ತು ಅಂತ ವರ್ಡ್ಸ್ ಬರಲ್ಲ, ಆ ಥರ ಇತ್ತು. ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾರೆ, ಸುತ್ತಮುತ್ತ ಎಲ್ಲಿ ನೋಡಿದ್ರು ವೈಟ್ ಕವರ್ ಅಷ್ಟಾಗಿತ್ತು. ಮೌಂಟೇನ್ಸ್, ಎಲ್ಲಿ ನೋಡಿದ್ರು ಮೌಂಟೇನ್ಸ್, ಕಿಲೋಮೀಟರ್ ಗಟ್ಟಲೆ ಮೌಂಟೇನ್ಸ್ ಇತ್ತು. ಕ್ರೇಜ್ ಹೇಗಿತ್ತು ಅಂದರೆ ಮೌಂಟೇನ್ ಪೀಕಲ್ಲಿ ಈ ಕಡೆ ಕಾಲಿಟ್ರೆ ಆಸ್ಟ್ರಿಯಾ, ಈ ಕಡೆ ಕಾಲಿಟ್ರೆ ಜರ್ಮನಿ. ಗೈಸ್ ಟೋಟಲ್ ಆಗಿ ಎಂಜಾಯ್ ಮಾಡಿದ್ವಿ, ಸಕ್ಕತ್ತಾಗಿತ್ತು. ನಾನಂತೂ ಲೈಫ್ ಟೈಮಲ್ಲಿ ಅನ್ಕೊಂಡಿಲ್ಲ ಈ ಟ್ರಿಪ್ಗೆ ಹೋಗ್ತೀವಿ ಅಂತ. ಒಂದೇ ಪ್ಲೇಸ್ಗೆ ಹೋಗಿದ್ದು ನಾವು, ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ವಿ ಎಂಜಾಯ್ಡ್ ಅಲಾಟ್. ಸೊ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೇನೆ. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ. ಎಲ್ಲ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತಿನಿ ಕೊಟ್ಟವನಲ್ಲ.